ನಿಮ್ಮ ವಿಸ್ತಾರ ನ್ಯೂಸ್ ನಲ್ಲಿ ಕುರುಕ್ಷೇತ್ರ 2024 ಇದು ಮಹಾಭಾರತ ಸಮರ. ಕುರುಕ್ಷೇತ್ರದ ರಣಾಂಗಣಕ್ಕೆ ಇಳಿಬೇಕು ಅಂದ್ರೆ ಸಮರ್ಥ ಸೇನಾನಿಗಳಿರ್ಬೇಕು. ಹಾಗಾಗಿನೇ ಪಕ್ಷದವರೀಗ ಆ ರಣಕಲಿಗಳ ಆಯ್ಕೆಗೆ ದೊಡ್ಡ ಮಟ್ಟದಲ್ಲಿ ಸರ್ಕಸ್ ಮಾಡ್ತಿದ್ದಾರೆ. ಲೆಟ್ಸ್ ಗೋ ಸಂಸತ್ ಸಮರಕ್ಕೆ. ಕಾಂಗ್ರೆಸ್ ನಲ್ಲಿ ಏನಾಗ್ತಾ ಇದೆ? ರಣಕಲಿಗಳ ಆಯ್ಕೆ ಕಸರತ್ತಿನ ಮೊದಲ ಕುರುಕ್ಷೇತ್ರದ ಬ್ರೇಕಿಂಗ್ ನ್ಯೂಸ್ ತಗೋತಾ ಇದ್ದೀನಿ. ಲೋಕಸಭಾ ಚುನಾವಣೆಯನ್ನ ಗೆಲ್ಲೇಬೇಕು ಅಂತ ಹೈಕಮಾಂಡ್ ರಣತಂತ್ರ ರೂಪಿಸ್ತಾ ಇದ್ದಾರೆ. ಈ ಕ್ಷಣ, ಈ ಮುಂಜಾನೆ ಆಕಾಂಕ್ಷಿಗಳ ಲಾಬಿ ಹೇಗ್ ನಡೀತಾ ಇದೆ ತೋರಿಸ್ತೀನಿ. ಬ್ರೇಕಿಂಗ್ ನ್ಯೂಸ್. ಚುನಾವಣಾ ಹತ್ತಿರ ಬರ್ತಾ ಇದೆ. ಆಕಾಂಕ್ಷಿಗಳ ಲಾಬಿ ಜೋರಾಗ್ತಾ ಇದೆ. ಟಿಕೆಟ್ ಬೇಕು ಬೇಕು, ಡಿಮ್ಯಾಂಡ್ ಮೇಲೆ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಾ ಇದೆ. ಅಭ್ಯರ್ಥಿ ಫೈನಲ್ ಬಗ್ಗೆ ವರಿಷ್ಠರಿಗೆ ಸಿಎಂ ಡಿಸಿಎಂ ಇದೀಗ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ವಿಸ್ತಾರ ನ್ಯೂಸ್ ನಲ್ಲಿ ಒಂದು ಎಕ್ಸ್ಕ್ಲೂಸಿವ್ ಸಂಸತ್ ಸಮರದ ಕಾಂಗ್ರೆಸ್ನ ಇನ್ಸೈಡ್ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್ ಅನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮಾರ್ಚ್ 15ನೇ ತಾರೀಕು, ಇವತ್ತೆಷ್ಟು 13, ಇನ್ನೆರಡು ದಿನ ರಾಜ್ಯ ಕಾಂಗ್ರೆಸ್ನ 2ನೇ ಲಿಸ್ಟ್ ಬಿಡುಗಡೆ ಆಗುವ ಎಲ್ಲ ಸಾಧ್ಯತೆಗಳಿವೆ. ಸೊ ಕೌಂಟ್ ಡೌನ್ ಸ್ಟಾರ್ಟ್ಸ್. 2 ದಿನಗಳ ಕೌಂಟ್ ಡೌನ್ ಬರ್ತಾ ಇದೆ. ಕುರುಕ್ಷೇತ್ರದ ಮಗದೊಂದು ಬ್ರೇಕಿಂಗ್ ನ್ಯೂಸ್. ಕೈ ಸ್ಕ್ರೀನಿಂಗ್ ಕಮಿಟಿ ಸಭೆ ಆದ್ಮೇಲೆ ಆಕಾಂಕ್ಷಿಗಳ ಹೆಸರನ್ನ ಶಿಫಾರಸು ಮಾಡ್ತಾರೆ. ಬ್ರೇಕಿಂಗ್ ನ್ಯೂಸ್ ನಂಬರ್ 2. ಈ ಪಕ್ಷಗಳ ಕಥೆ ಏನಪ್ಪಾ ಅಂದ್ರೆ, ಕರ್ನಾಟಕದ 28 ಲೋಕಸಭಾ ಕ್ಷೇತ್ರ ಕೆಲವು ಕಡೆ ಸಮರ್ಥವಾಗಿ ಎದುರಿಸುವ ಅಥವಾ ಬಹಳ ಶಕ್ತಿಯುತವಾದಂತಹ ಅಭ್ಯರ್ಥಿಗಳಿಲ್ಲ. ಕೆಲವು ಕಡೆ ಇಬ್ಬಿಬ್ರು 3 ಜನ ಒಂದಷ್ಟು ದೊಡ್ಡ ಮಟ್ಟದಲ್ಲಿ ಲಾಭಿ ಮಾಡ್ತಿದ್ದಾರೆ. ಟಿಕೆಟ್ ಬೇಕೇ ಬೇಕು ಅಂತ ಪಟ್ಟು ಹಿಡಿತಿದ್ದಾರೆ. ಡಿಮ್ಯಾಂಡ್ ಮೇಲೆ ಡಿಮ್ಯಾಂಡ್ ಆಗ್ತಾ ಇದೆ. ಪ್ರಬಲ ಅಭ್ಯರ್ಥಿಯ ಕೊರತೆ ಒಂದ್ ಕಡೆ ಆದ್ರೆ, ಪೈಪೋಟಿ ಇರೋ ಕ್ಷೇತ್ರದ ಬಗ್ಗೆ ಇನ್ನೊಂದ್ ಕಡೆ ದೊಡ್ಡ ಚರ್ಚೆ. ಟಿಕೆಟ್ ಗೊಂದಲವನ್ನ ಸರಿಪಡಿಸೋದಕ್ಕೆ ಆಕಾಂಕ್ಷಿಗಳನ್ನ ಕರೆದು ಮಾತುಕತೆ ನಡೆಸ್ತಾ ಇದ್ದಾರೆ. ಆ ಬೇಸ್ನ ಸರಿ ಮಾಡ್ಕೊಳ್ಳದೆ ಹೋದ್ರೆ ಮುಂದೆ ಕಷ್ಟ ಆಗ್ಬಿಡ್ಬೋದು. ಆಕಾಂಕ್ಷಿಗಳನ್ನ ಕರೆದು ಮಾತುಕತೆ ನಡೆಸ್ತಿದ್ದಾರೆ. ಕೈ ಸಂಭಾವ್ಯ ಅಭ್ಯರ್ಥಿಗಳು ಯಾರ್ಯಾರು ಅಂತ ಎಡಭಾಗದಲ್ಲಿ ವಿಸ್ತಾರ ನ್ಯೂಸ್ ಸ್ಕ್ರೀನ್ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಟಿವಿ ನೋಡ್ತಿರುವರ ಎಡಭಾಗದಲ್ಲಿ ತೋರಿಸ್ತಾ ಇದ್ದೀವಿ. ಆಕಾಂಕ್ಷಿಗಳ ಜೊತೆ ಈಗಾಗಲೇ ರೌಂಡ್ ಮೇಲೆ ರೌಂಡ್ ಮೀಟಿಂಗ್ ಮಾಡ್ತಿದ್ದಾರೆ, ಸಮಾಲೋಚನೆ ನಡೆಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು. ಬೆಂಗಳೂರು ದಕ್ಷಿಣ ಅಥವಾ ಬೆಂಗಳೂರು ಉತ್ತರಕ್ಕೆ ಯಾರು ಅಭ್ಯರ್ಥಿ? ಇದುವರೆಗೂ ಕೂಡ ಅವರ ಹೆಸರು ಪ್ರಸ್ತಾಪ ಆಗಿರಲಿಲ್ಲ. ಈಗ ಬರ್ತಾ ಇದೆ ನೋಡಿ, ಮಗದೊಂದು ಕುರುಕ್ಷೇತ್ರದ ಬ್ರೇಕಿಂಗ್ ನ್ಯೂಸ್. ಬೆಂಗಳೂರು ದಕ್ಷಿಣ ಅಥವಾ ಬೆಂಗಳೂರು ಉತ್ತರಕ್ಕೆ ಕಾಂಗ್ರೆಸ್ನ ಹೆಸರು ಪ್ರಿಯಾ ಕೃಷ್ಣ. ಬ್ರೇಕಿಂಗ್ ನ್ಯೂಸ್ ನಂಬರ್ 3. ಕಳೆದ 2-3 ತಿಂಗಳಿನಿಂದ ಸುದ್ದಿಯಲ್ಲಿ ಇಲ್ಲದೇ ಇರುವ ಹೆಸರು ಈಗ ಸರ್ಪ್ರೈಸಿಂಗ್ ಒಳಗೆ ಬರ್ತಾ ಇದೆ. ಅದು ಪ್ರಿಯಾ ಕೃಷ್ಣ ಅವರ ಹೆಸರು. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಅಥವಾ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಪ್ರಿಯಾ ಕೃಷ್ಣ ಅವರ ಹೆಸರಿಗೆ ಮುಂಚೂಣಿಗೆ ಬರ್ತಾ ಇದೆ. ಕೈ ಶಾಸಕ ಪ್ರಿಯಾ ಕೃಷ್ಣ ಅವರನ್ನ ರಣದೀಪ್ ಸಿಂಗ್ ಸುರ್ಜೇವಾಲಾ ಕರೆದು ಮಾತಾಡಿದ್ದಾರಂತೆ. ಲೋಕಸಭಾ ಚುನಾವಣೆಗೆ ಕಣಕ್ಕಿಳಿಯೋದಕ್ಕೆ ಪ್ರಿಯಾ ಕೃಷ್ಣ ಅವರ ಜೊತೆ ಮಾತಾಡಿದಾಗ ಅವರು ಹಿಂದೆ ಹಾಕಿದ್ದಾರೆ ಅನ್ನುವ ಸುದ್ದಿ ಸಿಗ್ತಾ ಇದೆ. ಬೀದರ್ ಲೋಕಸಭಾ ಟಿಕೆಟ್ ವಿಚಾರವಾಗಿ ಆಕಾಂಕ್ಷಿಯನ್ನ ಕರೆಸಿ ಚರ್ಚೆ ಮಾಡ್ತಿದ್ದಾರೆ. ರಾಜಶೇಖರ್ ಪಾಟೀಲ್ನ ಕರೆಸಿ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡ್ತಿದ್ದಾರೆ. ಮಗದೊಂದು ಕಡೆ ಕೋಲಾರ ಆಕಾಂಕ್ಷಿಗಳ ಜೊತೆಗೆ ಸಿಎಂ ಮಾತುಕತೆ ನಡೆಸ್ತಾ ಇದ್ದಾರೆ. ಅಂದ್ರೆ ಅಳೆದು ತೂಗಿ ಒಂದಷ್ಟು ಕಡೆ ಇಬ್ಬಿಬ್ರು 3 ಜನ ಅಖಾಡಕ್ಕೆ ಧುಮುಕ್ತಾ ಇದ್ದಾರೆ. ಮತ್ತೊಂದು ಕಡೆ ಸಮರ್ಥವಾಗಿರೋ ಅಭ್ಯರ್ಥಿ ಬೇಕು. ಹಾಗಾಗಿ ಇರುವ ಶಾಸಕರನ್ನ ಸಚಿವರನ್ನ ಅಖಾಡಕ್ಕಿಳಿಸಬೇಕಾದಂತ ಅನಿವಾರ್ಯತೆಯಲ್ಲಿದ್ದಾರೆ. ಹಾಗಾಗಿ ಅಲ್ಲೂ ಮಾತಾಡಬೇಕು, ಇಲ್ಲೂ ಮಾತಾಡಬೇಕು. ಬಿಕಾಸ್ ಅವ್ರ ಮುಂದೆ ಇರುವಂತ ಟಾರ್ಗೆಟ್ ಲೋಕಸಭಾ ಅಖಾಡದಲ್ಲಿ 20+ ಗೆಲ್ಲಲೇಬೇಕು ಅಂತ. ಲೆಟ್ಸ್ ಗೋ. ಮತ್ತಷ್ಟು ಇನ್ಸೈಡ್ ಇನ್ಫಾರ್ಮೇಶನ್ ಕಾಂಗ್ರೆಸ್ ನಲ್ಲಿ ಏನಾಗ್ತಾ ಇದೆ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಈಗಾಗಲೇ ಆನ್ ಗ್ರೌಂಡ್ ರಿಪೋರ್ಟಿಂಗ್ ಅಲ್ಲಿದ್ದಾರೆ. ನನ್ನ ಜೊತೆ ಜಾಯಿನ್ ಆಗ್ತಿದ್ದಾರೆ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥ ಮಾರುತಿ ಪಾವಗಡ. ಮಾರುತಿ ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಸಡನ್ ಆಗಿ ಒಂದಷ್ಟು ಸರ್ಪ್ರೈಸಿಂಗ್ ಹೆಸರುಗಳನ್ನ ಕೊಡ್ತಾ ಇದ್ದೀರಿ. ಅಂದ್ರೆ ಗೆಲ್ಲಬೇಕಾದಂತಹ ಮಾನದಂಡ ಇರುವುದರಿಂದ ಕಾಂಗ್ರೆಸ್ನವರು ತುಂಬಾ ಹುಷಾರಾಗಿ, ಬಿಕಾಸ್ 20 ಟಾರ್ಗೆಟ್ ಇದೆಯಲ್ಲ, ಆ ಹಂತದಲ್ಲಿ ಏನೇನು ಚರ್ಚೆ ನಡೀತಾ ಇದೆ, ಸರ್ಪ್ರೈಸಿಂಗ್ ಆಗಿ ಯಾರ್ಯಾರೆಲ್ಲ ಬರೋ ಸಾಧ್ಯತೆ ಇದೆ? ಹರೀಶ್ ನಾಗರಾಜ್, ವೆರಿ ಗುಡ್ ಮಾರ್ನಿಂಗ್. 2024 ಲೋಕಸಭಾ ಚುನಾವಣೆಯನ್ನ ಕಾಂಗ್ರೆಸ್ನ ವರಿಷ್ಠರು ಬಹಳಷ್ಟು ಪ್ರತಿಷ್ಠೆ ಆಗಿ ತೆಗೆದುಕೊಂಡಿರುವಂತದ್ದು
ರಾಜ್ಯದಿಂದ ಅಧಿಕ ಸ್ಥಾನಗಳನ್ನ ಕಳಿಸ್ಬೇಕು ಅನ್ನುವಂತಹ ಒಂದು ಟಾಸ್ಕ್ ಅನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟಿದ್ದಾರೆ. ಹೀಗಾಗಿ ಅಳೆದು ತೂಗಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಂತಹ ಒಂದು ಕೆಲಸಕ್ಕೆ ಮುಂದಾಗಿರುವಂತದ್ದು. ಕಾಂಗ್ರೆಸ್ ನ ಸಮಸ್ಯೆ ಏನಂತ ಹೇಳಿದ್ರೆ ಕಳೆದ 3 ಚುನಾವಣೆಗಳಲ್ಲಿ, ಅದು 2019ರ ಲೋಕಸಭಾ ಚುನಾವಣೆ ಆಗಿರ್ಬೋದು, 2014ರ ಲೋಕಸಭಾ ಚುನಾವಣೆ ಆಗಿರ್ಬೋದು, ಎರಡೂ ಚುನಾವಣೆಗಳಲ್ಲೂ ಪ್ರಬಲ ಅಭ್ಯರ್ಥಿಯನ್ನ ಕಣಕ್ಕಿಳಿಸದೆ ಇದ್ದಿದ್ದೆ ಒಂದಷ್ಟು ಕ್ಷೇತ್ರಗಳಲ್ಲಿ ಸೋಲೋದಕ್ಕೂ ಕೂಡ ಕಾರಣ ಆಯ್ತು. ಆದ್ರೆ ಆ ಸೋಲಿಂದ ಎಚ್ಚೆತ್ಕೊಂಡ್ರ ಕಾಂಗ್ರೆಸ್ ನಾಯಕರು ಅಂತ ಹೇಳಿದ್ರೆ ಖಂಡಿತವಾಗಿ ಕೂಡ ಎಚ್ಚೆತ್ಕೊಂಡಂತೆ ಕಾಣಿಸ್ತಾ ಇರ್ಲಿಲ್ಲ. ಇವತ್ತಿಗೂ ಕೂಡ ಅಭ್ಯರ್ಥಿಗಳ ಕೊರತೆ ಕಾಂಗ್ರೆಸ್ ಪಕ್ಷಕ್ಕೆ ಇದೇ ಪ್ರಮುಖ ಸವಾಲಾಗಿ ಕಾಂಗ್ರೆಸ್ ನಾಯಕರಿಗೆ ಕಾಡ್ತಾ ಇರುವಂತದ್ದು. ಹೀಗಾಗಿ ಕೊನೆ ಕ್ಷಣದ ಒಂದು ಕಸರತ್ತನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮುಂದುವರಿಸಿದ್ದಾರೆ. ಯಾವತ್ತೂ ಕೂಡ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನ ಬಯಸದೇ ಇರುವಂತಹ ಕೃಷ್ಣಪ್ಪ ಅವರ ಕುಟುಂಬಕ್ಕೆ ಗಾಳ ಹಾಕುವಂತ ಒಂದು ಕೆಲಸಕ್ಕೆ ಮುಂದಾಗಿರುವಂತದ್ದು. ನಿಮ್ಮ ಕುಟುಂಬದಿಂದ ಅಭ್ಯರ್ಥಿ ಆಗ್ಬೇಕು ಅಂತ, ಅದು ಪ್ರಿಯಾ ಕೃಷ್ಣ ಅವರು ಬೆಂಗಳೂರು ಉತ್ತರದಿಂದ ಆದ್ರೂ ಆಗ್ಲಿ. ಬೆಂಗಳೂರು ಉತ್ತರವೇ ಯಾಕೆ ಇವ್ರು ಹೇಳ್ತಿರೋದು ಅಂತ ಹೇಳಿದ್ರೆ, ಬೆಂಗಳೂರು ಉತ್ತರದಲ್ಲಿ ಪ್ರಬಲವಾಗಿ ಸುಮಾರು 12 ಲಕ್ಷಕ್ಕೂ ಅಧಿಕ ಒಕ್ಕಲಿಗ ಸಮುದಾಯದ ಮತದಾರರಿದ್ದಾರೆ. ಅಲ್ಲಿ ಒಕ್ಕಲಿಗ ಪ್ರಭಾವಿ ಅಭ್ಯರ್ಥಿ ಆಗ್ಬೇಕು. ಈಗಾಗಲೇ ಕುಸುಮಾ ಅವರಿದ್ದಾರೆ, ಪ್ರೊಫೆಸರ್ ರಾಜೀವ್ ಇದ್ದಾರೆ, ನಾರಾಯಣ ಸ್ವಾಮಿ ಇದ್ದಾರೆ. ಪಿಕ್ಚರ್ ಕೊಡಿ ಮಾರ್ತಿ. ಒಂದ್ ಕಡೆ ಟಿಕೆಟ್ ಬೇಕು ಅಂತ ಡಿಮ್ಯಾಂಡ್ ಕ್ರಿಯೇಟ್ ಆಗಿರೋ ಜಾಗಗಳು ಒಂದ್ ಕಡೆ, ಬಿಟ್ಬಿಡ್ರಪ್ಪ ನಮ್ಮನ್ನ, ನಾವು ನಿಂತ್ಕೊಳ್ಳಲ್ಲ ಅಂತ ಹೇಳಿದ್ರು ಹೈಕಮಾಂಡ್ ಅಥವಾ ಪಕ್ಷದ ನಾಯಕರು ಅವ್ರನ್ನೇ ಬಿಡದೇ ಇರುವಂತ ಪರಿಸ್ಥಿತಿ. ಹೇಗೆ ಬ್ಯಾಲೆನ್ಸ್ ಮಾಡ್ತಿದೆ ಎರಡನ್ನೂ ಕೂಡ? ಚಿಕ್ಕದಾಗಬೇಕು ನಂಗೆ. ಇಲ್ಲ, ಎರಡೂ ಕೂಡ ಬಹಳಷ್ಟು ಕಗ್ಗಂಟಾಗಿರುವಂತಹ ಒಂದು ಸಮಸ್ಯೆಗಳು. ಒಂದ್ ಕಡೆ ಹಿರಿಯ ಸಚಿವರು ನಮಗೆ ಚುನಾವಣೆ ಮೇಲೆ ಆಸಕ್ತಿ ಇಲ್ಲ ಅಂತ ಕೃಷ್ಣ ಬೈರೇಗೌಡರು ಹೇಳ್ತಿದ್ದಾರೆ, ಮಹದೇವಪ್ಪ ಹೇಳ್ತಾ ಇದಾರೆ, ಮುನಿಯಪ್ಪ ಅವರು ಹೇಳ್ತಾ ಇದಾರೆ, ಈಶ್ವರ್ ಖಂಡ್ರೆ ಅವರು ಹೇಳ್ತಾ ಇದಾರೆ. ಆದ್ರೆ ಅವರನ್ನ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದಾರೆ. ಆದ್ರೆ ಅವರನ್ನ ನೀವು ಅಭ್ಯರ್ಥಿ ಆಗ್ಲೇಬೇಕು ಅಂತ, ಆ ಸಾಲಿಗೆ ರಾಮಲಿಂಗಾರೆಡ್ಡಿ, ಸೌಮ್ಯರೆಡ್ಡಿ ಅವರು ಕೂಡ ಸೇರ್ಕೊಡ್ತಾರೆ. ಆದ್ರೆ ನೀವು ಅಭ್ಯರ್ಥಿ ಆಗ್ಲೇಬೇಕು ಅನ್ನುವಂತ ಒಂದು ಒತ್ತಾಯ ಸುರ್ಜೇವಾಲಾ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಆಗ್ತಾ ಇರುವಂತದ್ದು. ಹೀಗಾಗಿ ನಿನ್ನೆ ಇಡೀ ದಿನ ಈ ಸರ್ಕಸ್ ಅನ್ನ ಸುರ್ಜೇವಾಲಾ ಮಾಡುವಂತದ್ದು. ನೀವು ಆಗ್ಲೇಬೇಕು ಅಂತ ಹೇಳಿದ್ರೆ ನಾವು ಆಗೋದೇ ಇಲ್ಲ ಅನ್ನುವಂತ ಒಂದು ವಾದ ಮತ್ತು ಪ್ರತಿವಾದಗಳು ಮುಂದುವರೆದಿದ್ದಾವೆ. ಹೀಗಾಗಿ ಪರ್ಯಾಯ ಅಭ್ಯರ್ಥಿಯನ್ನ ಹುಡುಕುವಂತಹ ಒಂದು ಕೆಲಸಕ್ಕೆ ಮುಂದಾಗಿರುವಂತದ್ದು. ಆದ್ರೆ ಸಾಮಾನ್ಯ ಕಾರ್ಯಕರ್ತರು ಹೇಳ್ತಿರೋದು ಏನಂತ ಹೇಳಿದ್ರೆ, ನೀವು ಬರೀ ಕುಟುಂಬದ ಪ್ರಾಬಲ್ಯ, ರಾಜಕೀಯ ಪ್ರಾಬಲ್ಯ, ಹಣದ ಪ್ರಾಬಲ್ಯ, ತೋಲ್ಬಲ ಪ್ರಾಬಲ್ಯ ಇವುಗಳನ್ನೇ ನೋಡೋದೇ ಆದ್ರೆ ಸಾಮಾನ್ಯ ಕಾರ್ಯಕರ್ತರನ್ನ ನೀವು ಯಾವಾಗ ಬೆಳೆಸ್ತೀರಾ? ಬಿಜೆಪಿಯಲ್ಲಿ ಆಗುವಂತ ಒಂದು ಕೆಲಸ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಾ ಇಲ್ಲ ಅನ್ನುವಂತ ಒಂದು ಮೂಲಭೂತವಾದಂತಹ ಒಂದು ಪ್ರಶ್ನೆಯನ್ನ ಇಟ್ಟಿರುವಂತದ್ದು ಹರೀಶ್ ನಾಗರಾಜ್. ಥ್ಯಾಂಕ್ ಯು ಸೊ ಮಚ್ ಮಾರುತಿ ಪಾವಗಡ. ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಡೇ ಆರ್ 2 1 ಅಥವಾ 2 ದಿನದಲ್ಲಿ ಆ ಟಿಕೆಟ್ ಸಸ್ಪೆನ್ಸ್ಗೆ ತೆರೆ ಬೀಳುತ್ತೆ ಅಂತ ನಾವು ಕಾಯ್ತಾ ಇದ್ದೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.